ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಜಾಲಿಬೇರಿ ಗ್ರಾಮದಲ್ಲಿ ಇದ್ದೀನಿ. ಇಲ್ಲಿ ಕಬ್ಬು ಕಟಾವು ನಡೀತಾ ಇದೆ. ಸುತ್ತಲೂ ಈಗ ಏನಂತಂದ್ರೆ ಕಬ್ಬು ನುರಿಸುವ ಹಂಗಾಮು ಪ್ರಾರಂಭ ಆಗಿರೋದ್ರಿಂದ ಸಹಜವಾಗಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಇಲ್ಲಿ ಕಬ್ಬನ್ನು ಬೆಳೆಯಲಾಗುತ್ತೆ. ಹಾಗಾಗಿ ಸಹಜವಾಗಿ ಇತ್ತೀಚೆಗೆ ಏನು ಕಬ್ಬು ದರ ನಿಗದಿ ವಿಚಾರಕ್ಕೆ ಬಹಳಷ್ಟು ದೊಡ್ಡ ಪ್ರಮಾಣದಲ್ಲಿ ಮುಧೋಳ ತಾಲೂಕಿನಾದ್ಯಂತ ದೊಡ್ಡ ಹೋರಾಟ ನಡೆದಿತ್ತು. ಅದಾದ ನಂತರ ಈಗ ಮತ್ತೆ ಏನಂತಂದ್ರೆ ಸಕ್ಕರೆ ಕಾರ್ಖಾನೆ ಆರಂಭ ಆಗಿರೋದ್ರಿಂದ ಈಗ ಕಬ್ಬು ಕಟಾವು ಕೆಲಸ ಬಹಳಷ್ಟು ಭರದಿಂದ ಸಾಗ್ತಾ ಇದೆ. ಈಗ ಕಬ್ಬು ಕಟಾವು ನಡೀತಾ ಇದೆ. ನಿಮ್ಮ ಶಾಸಕರು ನಿಮ್ಮ ರೈತರ ಸಮಸ್ಯೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ? ನಿಮ್ಗೆ ಅವ್ರ ಬಗ್ಗೆ, ಅವ್ರ ಕಾರ್ಯವೈಖರಿ ಬಗ್ಗೆ ಏನು ಅನಿಸ್ತದೆ? ನೋಡ್ರಿ, ನಮ್ಮ ಶಾಸಕರ ಬಗ್ಗೆ ಮತ್ತು ಮಂತ್ರಿ ಆದಂಥ ಕಾರಜೋಳ ಬಗ್ಗೆ ಹೇಳ್ಬೇಕಂದ್ರೆ, ಈ ರೈತ ಪರ ಹೋರಾಟ 45 ದಿನ ನಡೆದ್ರು ಸಹಿತ ಒಂದಿನ ಸ್ಟೇಜಿಗೆ ಬರಲಿಲ್ಲ. ಏನೋ ಲಾಸ್ಟಕ್ಕೆ ಮುಗಿಯುವಂಥದ್ದಲ್ಲಿ ರಾಜಕೀಯ ಲಾಭಕ್ಕೋಸ್ಕರ 1-2-3 ಸಕ್ರಿ ಮಂತ್ರಿನ ಕರ್ಕೊಂಡು DC ಆಫೀಸಲ್ಲಿ ಮುಗಿಸೋವಂಥ ನಾಟಕ ಮಾಡಿ ಕೇವಲ 50 ರೂಪಾಯಿಯನ್ನ ಹೆಚ್ಚುವರಿ ಮಾಡಿ ಮುಗಿಸಿರ್ತಕ್ಕಂಥದ್ದು ಗೋವಿಂದ ಕಾರಜೋಳ ಅವರ ದೊಡ್ಡ ಸಾಧನೆ ಅಂತ ಬಿಂಬಿಸ್ಕೋತಾ ಇದ್ದಾರೆ. ಆದರೆ ರೈತರ ಬೇಡಿಕೆ ಇದ್ದಿದ್ದು 2900. ಆದರೆ ಇಲ್ಲಿವರೆಗೂ ಕೂಡ ಕಾರಜೋಳ ಅವರು ಈ ತಾಲೂಕಿಗೆ ಕಬ್ಬು ಬೆಳೆಗಾರ ಹೋರಾಟ ಪರವಾಗಿ ಯಾವುದೇ ಒಂದೇ ಒಂದು ನಯಾ ಪೈಸೆ ಲಾಭ ಆಗಿಲ್ಲ ಇವರಿಂದ ಕೂಡ. ಹಾಗಾಗಿ ಶಾಸಕರು ಅವರ ಅಭಿವೃದ್ಧಿ ಮತ್ತು ಶೂನ್ಯ ರೈತರ ಪರವಾಗಿ ಯಾವತ್ತೂ ನಿಂತಿಲ್ಲ ಅವ್ರೇನು. ಹಾಗಾಗಿ ಈ ಭಾಗದ ಈ ಹಂಗಾಮಿ ಸೀಸನ್ ಸ್ಟಾರ್ಟ್ ಆಗಿದೆ. ಸರ್ಕಾರ ಘೋಷಣೆ ಮಾಡಿರ್ತಕ್ಕಂಥದ್ದು 2850. ಆದ್ರೆ ಇವತ್ತು ಕಟಾವ್ ಆಗ್ಬೇಕಾದ್ರೆ ಬರೋಬ್ಬರಿ 350 ರೂಪಾಯಿ ಕಟಾವ್ ಟನ್ನಿಗೆ ಪರ್ ಟೇ ಕಣ್ಣಿಗೆ. ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸಬೇಕು. ಮಾನ್ಯ ಶಾಸಕರು ಮತ್ತು ಮಂತ್ರಿಗಳಂತ ಕಾರಜೋಳ ಅವರು ಇದನ್ನ ವಿಧಾನಸಭೆಯಲ್ಲಿ ಚರ್ಚೆ ಮಾಡಿ ಈ ಭಾಗದ ರೈತರಿಗೆ ನ್ಯಾಯನ ಒದಗಿಸ್ಕೊಡ್ಬೇಕಂತ ಈ ಮೂಲಕ ನಾನು ಒತ್ತಾಯ ಮಾಡ್ತೀನಿ. ಇದಿಷ್ಟು ಕಬ್ಬು ಬೆಳೆಗಾರರ ಸಮಸ್ಯೆ ಮತ್ತು ಇದಕ್ಕೆ ಯಾವ ರೀತಿ ಶಾಸಕರು, ಸ್ಥಳೀಯ ಶಾಸಕರು ಸ್ಪಂದನೆ ಮಾಡಿದ್ರು ಅನ್ನೋದನ್ನ ಇದುವರೆಗೆ ರೈತರು ಹೇಳಿದ್ರು. ಹಾಗಿದ್ರೆ ಗ್ರಾಮದ ಜನ ಏನ್ ಹೇಳ್ತಾರೆ ಕೇಳ್ಕೊಂಡು ಬರೋದು.